ಇಮ್ಯುನಿಟಿ ಡೆವಲಪ್ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗತ್ತೆ. ಎಸ್ಪೆಷಲಿ ಈ ಆಂಟಿಬಯೋಟಿಕ್ಸ್ ಇವನ್ನ ಅವಾಯ್ಡ್ ಮಾಡಬೇಕು. ಚೆನ್ನಾಗಿ ನೀರನ್ನ ಕುಡಿಬೇಕಾಗತ್ತೆ. ಪೇಷಂಟ್ ಗೆ ಸಿಂಪ್ಟಮ್ಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ನಮ್ಮ ಮಕ್ಕಳಿಗೆ ನ್ಯೂಮೋನಿಯಾ ಬಂದಿದೆ ಅಂತ ಪೋಷಕರಿಗೆ ಹೇಗ್ ಗೊತ್ತಾಗುತ್ತೆ? ಜೊತೆಗೆ ತಕ್ಷಣ ಏನಾದ್ರೂ ಚಿಕಿತ್ಸೆ ಸಿಗದೆ ಹೋದ್ರೆ ಮಾರಣಾಂತಿಕನ ಹೇಗೆ ಸರ್ ಇದು? ನೋಡಿ, ಯಾರಿಗೆ ಆಗಲಿ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಬಂದಾಗ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನು ಪ್ಯಾರಾಸಿಟಮಾಲ್ ಇದೆ ಅಥವಾ ಸೆಟ್ರಿಸಿನ್ ಇದೆ ರೆಗ್ಯುಲರ್ ಆಗಿ ಏನು ಕೊಡ್ತಾರೆ ಅವನ್ನ ಕೊಟ್ಟು ನೋಡ್ಬೋದು. 2-3 ದಿನಗಳಲ್ಲಿ ಕಮ್ಮಿ ಆಗಲಿಲ್ಲ ಅಂದಾಗ ಅವರು ವೈದ್ಯರಲ್ಲಿ ತೋರಿಸ್ಬೇಕಾಗತ್ತೆ. ವೈದ್ಯರು ಅವರನ್ನು ಎಕ್ಸಾಮಿನ್ ಮಾಡಿ ಅಥವಾ ಅವಶ್ಯಕತೆ ಬಿದ್ದರೆ ಟೆಸ್ಟ್ಗಳನ್ನು ಮಾಡಿಸಿ ಅವ್ರಿಗೆ ಏನಾದ್ರು ಅವಶ್ಯಕತೆ ಇದ್ದಾಗ ಆ್ಯಂಟಿಬಯೋಟಿಕ್ಸ್ ಬೇಕಾ ಅಥವಾ ಹೈಯರ್ ಏನಾದರೂ ಬೇರೆ ಇನ್ನೇನಾದರೂ ಅಡ್ಮಿಷನ್ ಮಾಡಬೇಕಾ ಅಥವಾ ಬೇರೆ ಇನ್ನೇನಾದರೂ ಹೈಯರ್ ಆ್ಯಂಟಿಬಯೋಟಿಕ್ಸ್ ಹಾಕಬೇಕಾ ನೋಡಿಕೊಂಡು ಕೊಡ್ತಾರೆ. ಸೊ ಸೆಲ್ಫ್ ಮೆಡಿಕೇಷನ್ ಮಾಡೋದನ್ನು ಬಿಟ್ಟು ವೈದ್ಯರಲ್ಲಿ ತೋರಿಸಿ ಮುಂಜಾಗ್ರತೆಯನ್ನು ತೆಗೆದುಕೊಂಡು ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕಾಗತ್ತೆ. ಇದರ ಜೊತೆಗೆ ಮಕ್ಕಳಿಗೆ ಇಮ್ಯುನಿಟಿ ಡೆವಲಪ್ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರಿಗೂ ಕೂಡ, ಎಸ್ಪೆಷಲಿ ಯಾರಿಗೆ ಈ ಕೋಮಾರ್ಬಿಡಿಟೀಸ್ ಇರುತ್ತೆ, ಅಂಡರ್ಲೈಯಿಂಗ್ ಡಿಸೀಸಸ್ ಇರುತ್ತೆ, ಶುಗರ್ ಇರ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ಅವರ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋಂಥ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ. ಸೊ ಎಸ್ಪೆಷಲಿ ಈ ಆ್ಯಂಟಿಬಯೋಟಿಕ್ಸ್ ಇವನ್ನ ಅವಾಯ್ಡ್ ಮಾಡಬೇಕು. ಸೊ ಅವಶ್ಯಕತೆ ಇದ್ದಾಗ ವೈದ್ಯರು ಪ್ರಿಸ್ಕ್ರೈಬ್ ಮಾಡಿದಾಗ ತೆಗೆದುಕೋಬೇಕಾಗತ್ತೆ. ಹಾಗೂ ಈ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲಿ ಇವರಿಗೆ ಸಿಟ್ರಸ್ ಫ್ರೂಟ್ಸ್ ಇರ್ಬೋದು ಅಥವಾ ವೈಟಮಿನ್ ಸಿ ಎಲ್ಲಿ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಸೊ ಅಂತಹ ಫ್ರೂಟ್ಸ್ಗಳು ಮತ್ತು ಹಣ್ಣುಗಳನ್ನು ಸೇವನೆ ಮಾಡಬೇಕಾಗತ್ತೆ. ಸೊ ಅದರ ಜೊತೆಗೆ ತರಕಾರಿಗಳು ಕೂಡ, ಸೊಪ್ಪು, ಸೊ ಇವೆಲ್ಲ ಕೂಡ ಈ ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ ಸಿ ಇವೆಲ್ಲ ತುಂಬ ರಿಚ್ ಆಗಿರುತ್ತೆ. ಸೊ ಇವನ್ನೆಲ್ಲ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗೆ ಹೈಡ್ರೇಷನ್ ಚೆನ್ನಾಗಿರಬೇಕಾಗತ್ತೆ, ಅಂದರೆ ನೀರಿನ ಅಂಶ ದೇಹದಲ್ಲಿ ಚೆನ್ನಾಗಿರಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ನೀರನ್ನು ಕುಡಿಬೇಕಾಗತ್ತೆ ಅಥವಾ ಜ್ಯೂಸ್ಗಳನ್ನು ಕುಡಿಬೇಕಾಗತ್ತೆ. ಸೊ ಯಾರು ಚೆನ್ನಾಗಿ ಹೈಡ್ರೇಷನ್ ಮೇಂಟೈನ್ ಮಾಡ್ತಾರೆ, ಸೊ ಅವರ ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ. ಹಾಗೂ ಫೀವರ್ಸ್ ಏನಾರು ಬಂದರೂ ಕೂಡ ಬೇಗ ಕ್ಲಿಯರ್ ಆಗುತ್ತೆ. ಸೊ ಹೈಡ್ರೇಷನ್ ಏನಾದ್ರು ತುಂಬ ಕಮ್ಮಿ ಆದಾಗ ಪೇಷಂಟ್ಗೆ ಸಿಂಪ್ಟಮ್ಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ, ಡಿಸೀಸ್ ಕೂಡ ತುಂಬ ಸಿವಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ.